ಇವತ್ತಿನ ಸ್ಟೋರಿ ತುಂಬ ಪೇನ್ಫುಲ್ಲಾಗಿ ಇರುತ್ತದೆ. ಯಾಕೋ ಗೊತ್ತಿಲ್ಲ, ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಮನಸ್ಸು ತುಂಬ ಬೇಜಾರಾಗುತ್ತಂತೆ. ಅದು ಯಾಕೆ ಆಗುತ್ತೆ ಅಂತಂದರೆ, ಯಾವುದೋ ಒಂದು ಚಿಂತೆ, ಯಾವುದೋ ಒಂದು ತಲೆ ಗೂಬೆ ಥರ ಹೋಗಿರುತ್ತೆ. ಇದು ಯಾಕಪ್ಪ ಹೀಗೆ ಆಗುತ್ತೆ ಅಂತಂದರೆ, ಸುಮ್ಮನೆ ಯಾವುದೋ ಒಂದು ಕತೆ ಬರುತ್ತೆ. ಯಾವುದೋ ಒಂದು ತಲೆಯಲ್ಲಿ ನೆನಪು, ನಾವು ಮಾಡಿದ ನೆಪಗಳು, ಕೆಲಸಗಳು, ಸುಮ್ಮನೆ ಕುಂತಿದ್ರೆ ಯಾವುದೋ ಕೆಟ್ಟ ಕೆಟ್ಟ ಆಲೋಚನೆಗಳು ಬಂದೇ ಬರುತ್ತವೆ. ನೀವು ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿರುತ್ತೀರೋ ಅಷ್ಟು ನೆಗೆಟಿವ್ ಕೂಡ ಬರುತ್ತೆ. ಬಟ್ ಅದು ಹೇಗೆ ನಾವು ಬರಲ್ದಂಗೆ ಮಾಡ್ಕೋಬೇಕು ಅನ್ನೋದನ್ನು ನಮ್ಮಲ್ಲೇ ಕಂಟ್ರೋಲ್ ಮಾಡ್ಕೋಬೇಕು. ಅದೇ ಹೇಗಪ್ಪ ಅಂತಂದರೆ, ಯಾವುದೇ ಆಗಿರಲಿ, ಕೆಟ್ಟದಕ್ಕೆ ಜಲ್ದಿ ಹೋಗಿಬಿಡುತ್ತೇವೆ, ಒಳ್ಳೆಯದಕ್ಕೆ ಹೋಗೋಕ್ಕೆ ತುಂಬ ಕಷ್ಟವಾಗುತ್ತೆ. ಯಾವುದೋ ಒಂದು ಮೋಟಿವೇಶನ್ ಕೇಳಿದಾಗ ತುಂಬ ಕಾನ್ಫಿಡೆಂಟ್ ಬರುತ್ತದೆ, ಸ್ವಲ್ಪ ಧೈರ್ಯ ಕೂಡ ಬರುತ್ತದೆ. ಆ ಧೈರ್ಯನ ಏನೋ ಒಂದು ಮಾಡಬೇಕು ಅಂತ ಆ ಸ್ಟೋರಿ ಕೇಳಿದಾಗ ಮಾತ್ರ ಅದೊಂದು ಮೋಟಿವೇಶನಲ್ಲಿ ಮೈಂಡಲ್ಲಿ ಎಷ್ಟೋ ತನಕ ಇರುತ್ತೋ ಅಷ್ಟೋ ತನಕ ನಮ್ಮ ಧೈರ್ಯ ಇರುತ್ತೆ. ಆಮೇಲೆ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಬಂದಾಗೆ ಮತ್ತೆ ಅದೇ ಬರುತ್ತೆ, ಅದೇ ಪ್ರಾಸೆಸ್ ಬರುತ್ತೆ. ಸೊ ಈಗ ತುಂಬ ಜನ ಮಾಡಿಕೊಂಡು ಹಾಳಾಗಿದ್ದಾರೆ. ಸೊ ಇದಕ್ಕೆ ಹೇಳುವುದೇನೆಂದರೆ, ನಮ್ಮ ತಲೆನ ನಮ್ಮ ಕಂಟ್ರೋಲ್ನಲ್ಲೇ ಇಟ್ಕೋಬೇಕು. ಕೆಲವೊಂದು ಸಂದರ್ಭದಲ್ಲಿ ತುಂಬ ಕೆಟ್ಟ ಚಟಗಳು, ತುಂಬ ಕೆಟ್ಟ ನೆನಪುಗಳು, ಏನೇನೋ ಮಾಡಿದೆಲ್ಲ ನೆನಪುಗಳು ಬರುತ್ತವೆ. ಅವೆಲ್ಲ ಬಂದರೆ ಸರಿ, ಬಟ್ ನೀವು ಅದೇ ಪ್ರಾಸೆಸ್ನಲ್ಲಿ ಅದೇ ರೋಡಲ್ಲಿ ಹೋಗ್ತಾ ಇದ್ದರೆ ನಿಮಗೆ ಹಾನಿ ಆಗುತ್ತೆ. ಅದು ಯಾವುದೇ ಆಗಲಿ, ಸ್ವಲ್ಪ ನಾವು ವಿಚಾರ ಮಾಡಬೇಕಂತ ಮಾತುಗಳು ನಮ್ಮೇಲೆ ಇಟ್ಕೋಬೇಕು. ಕೆಲವೊಂದು ಟಾಪಿಕ್ಗಳು ಹೇಳೋದು ಹೇಳಿ, ನಿಮ್ಮ ಫ್ರೆಂಡ್ಸಿಗೆ ಹೇಳಬಾರದು ಹೇಳಬೇಡ. ಕೆಲವೊಂದು ಸೀಕ್ರೆಟ್ಗಳು ನಿಮ್ಮ ಥರನೇ ನಿಮ್ಮ ಮನಸ್ಸಿನಲ್ಲೇ ಇಟ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಮಾತುಗಳನ್ನು, ನೀವು ಏನೇ ಫೀಲ್ ಆಗಿದ್ದರೂ ಕೆಟ್ಟ ಆಲೋಚನೆಗಳನ್ನು ನಿಮ್ಮ ಮನಸ್ಸಲ್ಲೇ ಇಟ್ಕೊಳ್ಳಿ. ಇನ್ನೊಬ್ಬರಿಗೆ ಹೇಳಿದರೆ, ಒಂದು ವೇಳೆ ಅವರು ಹೊರಗೆ ಹಾಕಿದರೆ ನೀವು ಎಷ್ಟು ಕೆಟ್ಟವ್ರಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಯಾರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಮಾತುಗಳನ್ನೇ ಆಗಲಿ, ಕೆಟ್ಟ ನೆಗೆಟಿವ್ ಥಿಂಗ್ಸೇ ಆಗಲಿ ಯಾರಿಗೆ ಹೇಳ್ಕೋಬೇಡಿ. ಯಾಕಪ್ಪ ಅಂತಂದರೆ, ನೀವು ಏನೋ ಕಾಮನ್ ಆಗಿ ಇಲ್ಲ ಫ್ರೆಂಡ್ಸ್ ಆಗಿ ಇಲ್ಲ ಏನೋ ಒಂದು ಕ್ಲೋಸ್ ಆಗಿ ಹೇಳಿರ್ತೀರ, ಅದು ಅವರು ಎಲ್ಲೋ ಒಂದು ನಗಸಡಿಯಲ್ಲಿ ಹೊರಗೆ ಹಾಕುತ್ತಾರೆ. ಸೊ ಅವರು ನಿನ್ನ ಬಗ್ಗೆ ತುಂಬ ಕೆಟ್ಟದಾಗಿ ಆಲೋಚನೆ ಮಾಡುತ್ತಾರೆ. ಹೀಗೆ ನಮ್ಮ ಮನಸ್ಸಿನಲ್ಲಿ ಏನೇ ಇದ್ದರೂ ಕೂಡ ಕೆಲವೊಂದು ಹೇಳೋ ವಿಷಯಗಳು ಹೇಳಬೇಕು, ಹೇಳಬಾರದು ವಿಷಯಗಳು ಹೇಳಬಾರದು. ಯಾಕಪ್ಪ ಅಂತಂದರೆ, ಎಲ್ಲವನ್ನೂ ಒಳ್ಳೆಯದು ಆಗುತ್ತೆ ಅಂತ ತಪ್ಪು. ತುಂಬ ಕೆಟ್ಟ ಆಗುತ್ತೆ, ಸ್ವಲ್ಪ ಒಳ್ಳೆಯವಾಗುತ್ತೆ. ಯಾವುದೇ ರೀತಿಯಲ್ಲಿ ಒಳ್ಳೆಯದು ಕಡಿಮೆ ಇರುತ್ತೆ, ಕೆಟ್ಟದ್ದು ಜಾಸ್ತಿ ಇರುತ್ತೆ. ಕೆಟ್ಟದ್ದು ತುಂಬ ಬೇಗ ಸ್ಪ್ರೆಡ್ ಆಗುತ್ತೆ, ಅದೇ ಒಳ್ಳೆಯದು ಭಾಳ ದಿನ ಬೇಕು. ಬಟ್ ಒಳ್ಳೆಯದು ಒಳ್ಳೆಯದೇ, ಕೆಟ್ಟದ್ದು ಯಾವುದೇ ಆಗಲಿ, ಒಳ್ಳೆಯದು ಯಾವಾಗಾದರೂ ಕ್ಷೇಮವಾಗೇ ಇರುತ್ತೆ. ಫ್ರೆಂಡ್ಸ್, ನಾನು ಏನು ಹೇಳಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ನೀವೇ ಹೇಳಬೇಕು ನಮಗೆ. ಥ್ಯಾಂಕ್ ಯು.